ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗೈಸ್. ಎಲ್ಲರಿಗೂ ಕೂಡ ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ. ಇನ್ನೊಬ್ರು ಕಷ್ಟಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಒಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರು ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ. ಯಾವ ರೀತಿ ಅಂತ ನೀವು ಕೇಳ್ಬೋದು. ನಿಮ್ಮ ಒಂದು ಲೈಕ್ ಅನ್ನೋದು ಗಾಯ್ಸ್ ಆದಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ, ಸರಿನಾ? ನೀವೊಂದು ಲೈಕ್ ಕೊಟ್ಟರೆ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಮ್ಮ ಥರ ನಿಮ್ಮ ಥರ ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರೆ ಅಲ್ವಾ? ಸೊ ಅವರೆಲ್ಲರಿಗೂ ಕೂಡ ಏನೋ ಒಂದು ನಮ್ಮ ಕಡೆಯಿಂದ ಒಂದು ಹೆಲ್ಪ್ ಆದರೆ ಭಗವಂತ ನಮಗೂ ಕೂಡ ಇನ್ನೊಂದು ಕಡೆಯಿಂದ ಇಲ್ಲ ಇನ್ನೊಬ್ಬರ ಕಡೆಯಿಂದ ನಮಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಯಾಕಂದರೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಬ ಮನುಷ್ಯ ಅಂತ ಹುಟ್ಟಿದ್ಮೇಲೆ ಕಷ್ಟ ಅನ್ನೋದು ಬಂದೇ ಬರುತ್ತೆ, ಆಯಿತಾ? ಸುಖವಾಗಿ ಇರೋರು ಈ ಪ್ರಪಂಚದಲ್ಲಿ ಅಂದರೆ ಯಾವುದಾದ್ರೂ ಒಂದು ಕಷ್ಟನ ಅನುಭವಿಸಿರ್ತಾರೆ, ಆಯಿತಾ? ತುಂಬಾ ನನಗೆಲ್ಲ ಸಿಕ್ಬಿಟ್ಟಿದೆ, ಎಲ್ಲ ನಾನು ತುಂಬ ಸುಖವಾಗಿದ್ದೀನಿ ಅನ್ನೋರು ಯಾರೂ ಇಲ್ಲ ಗಾಯ್ಸ್. ಎಲ್ಲರಿಗೂ ಕೂಡ ದೇವರು ಒಂದಲ್ಲ ಒಂದು ಕಷ್ಟನ ಕೊಟ್ಟಿರ್ತಾರೆ ಅಲ್ವಾ? ಸೊ ನಮ್ಮ ಒಂದು ಅಂತಂದರೆ ನಮಗೇನು ಗೊತ್ತು ಅದನ್ನು ನಾವು ಇನ್ನೊಬ್ಬರಿಗೆ ತಿಳಿಸ್ಕೊಡೋದ್ರಿಂದ, ಈಗ ಎಕ್ಸಾಂಪಲ್ ನೋಡಿ, ನನಗೇನು ಗೊತ್ತು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಆಯಿತಾ? ನಾನೊಬ್ಬಳೇ ಈ ರೆಮಿಡಿಗಳನ್ನ ಮಾಡಿಕೊಂಡು ನಾನೊಬ್ಬಳೇ ಚೆನ್ನಾಗಿರೋದಲ್ಲ, ಆ ದೇವರು ಕೂಡ ಮೆಚ್ಚೋದಿಲ್ಲ, ದೇವರು ಕೂಡ ನನಗೆ ಒಳ್ಳೇದು ಮಾಡೋದಿಲ್ಲ. ಸೊ ಹಾಗಾಗಿ ನನಗೇನು ಗೊತ್ತು ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಹಾಗೆಯೇ ನೀವು ಒಂದು ಕೆಲಸ ಮಾಡಬೇಕು, ಏನಂದರೆ ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರ ಕಷ್ಟಕ್ಕೆ ಹೆಲ್ಪ್ ಮಾಡಿ ಅಂತ ದಯವಿಟ್ಟು ಕೇಳ್ಕೊಳ್ತೀನಿ, ಓಕೆನಾ? ನಿಜವಾಗ್ಲೂ ಗೈಸ್, ವ್ಯೂಸ್ಗಾಗಲಿ ಕಮೆಂಟ್ಸ್ಗಾಗಲಿ ಲೈಕ್ಸ್ಗಾಗಲಿ ನಾನು ಹೇಳ್ತಾ ಇಲ್ಲ, ಇನ್ನೊಬ್ರ ಕಷ್ಟಕ್ಕೆ ಹೆಲ್ಪ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ, ಓಕೆನಾ? ಓಕೆ, ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರ ಅಲ್ವಾ? ಅದಕ್ಕಿಂತ ಮುಂಚೆ ಗೈಸ್, ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಗೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಈ ರೀತಿ ರೆಮಿಡಿ ಬೇಕು ನನಗೆ, ಈ ರೀತಿ ಪ್ರಾಬ್ಲಮ್ ಇದೆ, ಈ ರೆಮಿಡಿ ಬಗ್ಗೆ ತಿಳಿಸ್ಕೊಡಿ ಅಂತ ಮಾಡ್ತಿದ್ದೀರಾ. ಆದಷ್ಟು ಬೇಗ ನಾನು ವೀಡಿಯೋಸ್ನ, ಅಂದರೆ ನೀವು ಯಾರ್ಯಾರು ಕಮೆಂಟ್ ಮಾಡಿದ್ದೀರಾ ಆ ವಿಡಿಯೋನ ಮಾಡಿಬಿಟ್ಟು ವಿಡಿಯೋನ ಹಾಕ್ತೀನಿ, ಓಕೆನಾ? ಹಾಗೆಯೇ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ 456 ಅಂತ ನಮ್ಮ ಏಂಜಲ್ ನಂಬರ್ನ ಅಂದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಓಕೆ, ಬನ್ನಿ ತಡ ಮಾಡ್ದೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಗೈಸ್. ಏನಂದರೆ ಈ ಸಾಲದ ಸಮಸ್ಯೆ ಅನ್ನೋದು ಬಂದ್ಬಿಟ್ರಂತೂ ಬೇರೆ ಸಮಸ್ಯೆಗಿಂತ ಗಾಯ್ಸ್ ಸಾಲದ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಅನ್ನೋದು ತುಂಬಾ ಅತಿ ಹೆಚ್ಚಾಗಿ ಕಾಡುವಂಥದ್ದು ಅಲ್ವಾ? ಈ ದುಡ್ಡಿನ ಸಮಸ್ಯೆ ಆಗಿರಬಹುದು. ತುಂಬ ಜನ ನನ್ನ ಕಣ್ಮುಂದೆನೇ ನೋಡಿದ್ದೀನಿ ಗಾಯ್ಸ್, ಈ ದುಡ್ಡಿನ ಸಮಸ್ಯೆಯಿಂದ ಅಂದರೆ ತುಂಬ ಸಾಲನ ಮಾಡಿಕೊಂಡು ಸೂಸೈಡ್ ಮಾಡ್ಕೊಂಡಿರೋರು ನಾನು ನೋಡಿದ್ದೀನಿ ಡೈರೆಕ್ಟಾಗಿ, ಓಕೆನಾ? ಸೊ ಆ ರೀತಿ ಹೇಳಿತನ ಬಿಟ್ಟು ನೀವು ಆ ರೀತಿ, ಈಗ ನಮ್ಮನ್ನ ನಂಬ್ಕೊಂಡು ನಮ್ಮ ಮನೆಯವರು ಇರ್ತಾರೆ ಅಲ್ವಾ? ಈಗ ನಂಬ್ಕೊಂಡು ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಇಲ್ಲ ನನ್ನ ಹೆಂಡತಿ ಆಗಿರಬಹುದು, ಈ ರೀತಿ ನಮ್ಮ ಮಕ್ಕಳಾಗಿರ್ಬೋದು, ಈ ರೀತಿ ನಂಬ್ಕೊಂಡು ನಮ್ಮನ್ನೇ ಅಂತ ನಂಬ್ಕೊಂಡು ನಮ್ಮ ಫ್ಯಾಮಿಲಿ ಅನ್ನೋದು ಇರಬೇಕಾದ್ರೆ ಒಂದು ಹೇಡಿಯಾಗಿ ನಾವು ಯಾವುದೇ ಕಾರಣಕ್ಕೂ ಆ ರೀತಿ ಮಾಡ್ಕೊಳ್ಳೋಕ್ಕಂತೂ ಹೋಗಬಾರ್ದು ಅಲ್ವಾ? ಕಷ್ಟ ಅನ್ನೋದು ಪ್ರತಿಯೊಬ್ಬ ಮನುಷ್ಯಗೂ ಕೂಡ ಬಂದೇ ಬರುತ್ತೆ. ಅದೇ ರೀತಿ ಕಷ್ಟ ಅಂತ ದೇವರು ಕೊಟ್ಟ ಮೇಲೆ ಒಂದು ಪರಿಹಾರ ಅಂತಲೂ ಕೂಡ ಕೊಟ್ಟಿರ್ತಾನೆ ಅಲ್ವಾ? ಹೇಡಿ ಥರ ಸೂಸೈಡ್ ಮಾಡ್ಕೊಂಡು ಸುತ್ತೋಗ್ಬಿಟ್ರೆ ಏನು ಯೂಸು, ನೀವೇ ಹೇಳಿ ಅಲ್ವಾ? ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಕಷ್ಟದಲ್ಲಿ ಬಳಲ್ತಾ ಇರ್ತಾರೆ. ಆಗ್ತಾಯಿಲ್ಲಪ್ಪ ನಮಗೆ, ತುಂಬಾ ಸಾಲದಿಂದ ಬೇಸತ್ತೋಗಿದ್ದೀವಿ ಅನ್ನೋರು ಈ ರೀತಿ ಒಂದು ಚಿಕ್ಕ ಪುಟ್ಟ ರೆಮಿಡಿಗಳನ್ನ ಮನೆಯಲ್ಲಿ ಮಾಡ್ಕೊಳ್ಳಿ, ಆಯಿತಾ? ಈಗ ಗಂಡಸರುಗಳು ಒಬ್ಬೊಬ್ಬರು ನಂಬ್ತಾರೆ, ಒಬ್ಬೊಬ್ಬರು ನಂಬೋದಿಲ್ಲ. ಆದರೆ ನಮ್ಮ ಮಹಿಳೆಯರಂತೂ ಗಾಯ್ಸ್ ಒಂದು ನಂಬಿಕೆ ಇಟ್ಟು ನಮ್ಮ ಮನೆಯಲ್ಲೇ, ಅಂದರೆ ತುಂಬಾ ಏನು ದುಡ್ಡು ಖರ್ಚು ಮಾಡ್ದೇ ನಾವು ಡೈಲಿ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಕೆಲವೊಂದು ಚಿಕ್ಕ ಪುಟ್ಟ ತಂತ್ರಗಳನ್ನ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಇರುವಂಥ ಕಷ್ಟಗಳನ್ನ ನೀವು ಕಳ್ಕೊಳ್ಬೇಕು, ಆಯಿತಾ? ಈ ಗಂಡಸರು ಹೊರಗಡೆ ಹೋಗಿ ದುಡಿತಾರೆ, ಬೆಳಗಿಂದ ಸಂಜೆವರೆಗೂ ಕಷ್ಟಪಟ್ಟು ಪಾಪ ದುಡಿತಾರೆ. ಬಂದಮೇಲೆ ಅವ್ರಿಗೆ ಒಂದು ನೆಮ್ಮದಿ ಜೀವನ ಸಿಗಬೇಕು ಅಂತಂದರೆ ಆದಷ್ಟು ಸಾಲದಿಂದ ಮುಕ್ತಿಗೊಳ್ಬೇಕು. ಹಾಗೆಯೇ ಅನಾವಶ್ಯಕವಾಗಿ ದುಡ್ಡೇನಾದರೂ ಪೋಲಾಗ್ತಾಯಿದ್ರೆ ಅದು ಕೂಡ ನಿಲ್ಲಬೇಕು ಅಂತಂದರೆ ನಮ್ಮ ಮಹಿಳೆಯರು, ಅಂದರೆ ಮನೆಯಲ್ಲಿ ಇರೋರು ಈ ರೀತಿ, ಅಂದರೆ ಈ ರೀತಿ ರೆಮಿಡಿಗಳನ್ನ ಮಾಡಿಕೊಂಡು ಮನೆಯಲ್ಲೇ ನಮ್ಮ ಮನೆಯಲ್ಲಿ ಇರುವಂಥ ಕಷ್ಟಗಳನ್ನ ಕಳ್ಕೊಳ್ಳೋಣ. ನಮ್ಮ ಮನೆ ಒಂದು ಏಳಿಗೆ ಆಗಬೇಕು, ಯಶಸ್ಸನ್ನು ಕಾಣಬೇಕು ಅಂತ ಅಂದರೆ ಗಾಯ್ಸ್ ನಮ್ಮ ಮಹಿಳೆಯರ ಪಾತ್ರ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ, ಆಯಿತಾ? ಹಾಗೆಯೇ ದಯವಿಟ್ಟು ಅಂದರೆ ಮುಸ್ಸಂಜೆ ಹೊತ್ತಲಾಗಲಿ, ಇಲ್ಲ ಡೈಲಿ ಆಗಲಿ, ಇಲ್ಲ ಬೆಳಿಗ್ಗೆ ಟೈಮ್ ಎದ್ದ ತಕ್ಷಣ ಆಗಲಿ ದಯವಿಟ್ಟು ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕಬೇಡಿ, ಆಯಿತಾ?
ಹಾಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಗಂಡಸರು ಯಾವುದೇ ಕಾರಣಕ್ಕೂ ಹೆಣ್ಮಕ್ಳ ಕಣ್ಣಲ್ಲಿ ನೀರು ಹಾಕಿಸ್ಬೇಡಿ. ಆ ಒಂದು ಕಣ್ಣೀರೇ ನಿಮಗೆ ಶಾಪವಾಗಿ ಕಾಡ್ತಾ ಇರುತ್ತೆ. ಅದೊಂದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಆದಷ್ಟು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಿ. ನಿಮ್ಮ ಹೆಂಡತಿದಿರ್ಗಾಗಿರಬಹುದು, ಇಲ್ಲ ನಿಮ್ಮ ಅಪ್ಪ ಅಮ್ಮಂದಿರ್ಗಾಗಿರಬಹುದು, ಯಾರ ಕಣ್ಣಲ್ಲೂ ದಯವಿಟ್ಟು ಈ ಏಜ್ ಆಗಿರೋರಾಗಿರಬಹುದು, ಅಪ್ಪ ಅಮ್ಮನ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ನೋಡ್ಕೊಳ್ಳೋದಿಲ್ಲ ಸರಿಯಾಗಿ. ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅವ್ರ ಶಾಪನೇ, ಆ ಶಾಪದಿಂದನೇ ನಿಮಗೆ ಈ ರೀತಿ ಅನುಭವಿಸ್ತಾ ಇರ್ತೀರ, ಸರಿನಾ? ಸೊ ಆದಷ್ಟು ದಯವಿಟ್ಟು ಹೆಣ್ಮಕ್ಳ ಕಣ್ಣಲ್ಲಿ, ಮೇನಾಗಿ ಹೆಣ್ಮಕ್ಳ ಕಣ್ಣಲ್ಲಿ ನೀರಂತೂ ಹಾಕ್ಸೋಕ್ಕಂತೂ ಹೋಗಬೇಡಿ. ಮುಸ್ಸಂಜೆ ಹೊತ್ತಲ್ಲೆಲ್ಲ ದಯವಿಟ್ಟು ಅಳಕ್ಕಂತೂ ಹೋಗಬೇಡಿ. ಅರ್ಥ ಮಾಡ್ಕೊಳ್ಳಿ, ನೀವು ಗಂಡನ ಅರ್ಥ ಮಾಡ್ಕೊಳ್ಳಿ, ಗಂಡ ಹೆಂಡ್ತಿನ ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಒಂದು ಮಾಡ್ಕೊಂಡು ಹೋಗೋದ್ರಿಂದ ಗಾಯ್ಸ್ ನಮ್ಮ ಮನೇನ ಏಳಿಗೆ ಮಾಡ್ಕೊಳ್ಳುವಂಥದ್ದು ನಮ್ಮ ಕೈಲೇ ಇರುತ್ತೆ, ಆಯಿತಾ? ಸುಮ್ಮನೆ ಏನಪ್ಪ ಈ ಥರ ನಮಗೆ ಕಷ್ಟ ಬರ್ತಾ ಇದೆ, ಈ ರೀತಿ ದುಡ್ಡನ್ನೋದು ಪೋಲಾಗ್ತಿದೆ, ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತಾ ಇದ್ದೀನಿ ನಾನು ಕಷ್ಟಪಟ್ಟು, ₹1 ಕೂಡ ನಿಲ್ತಾ ಇಲ್ಲ, ಸಾಲ ಅನ್ನೋದು ಜಾಸ್ತಿ ಆಗ್ತಿದೆ ಅಂತಂದರೆ ಮೇಯ್ನಾಗಿ ಕಾರಣ ಅದೇ ಇರುತ್ತೆ, ಸರಿನಾ? ಅದ್ರ ಜೊತೆಗೆ ನೀವು ಹೆಣ್ಮಕ್ಳ ಕಣ್ಣಲ್ಲಿ ನೀರು ಹಾಕ್ಸೋದ್ರ ಜೊತೆಗೆ ಒಂದು ನೆಗೆಟಿವಿಟಿ ಅನ್ನೋದು ನಿಮ್ಮ ಮನೆಯಲ್ಲಿ ಏನಾದರೂ ಸೇರಿಕೊಂಡಿದ್ರೆ ಈ ರೀತಿ ಪ್ರಾಬ್ಲಮ್ಗಳನ್ನ ಕೂಡ ನೀವು ಫೇಸ್ ಮಾಡ್ತಾ ಇರ್ತೀರ, ಆಯಿತಾ? ಒಂದು ನಕಾರಾತ್ಮಕ ಶಕ್ತಿನ ನೀವು ಮನೆಯಿಂದ ಓಡಿಸಬೇಕು ಅಂತಂದರೆ ಈ ರೀತಿ ಕೆಲವೊಂದು ರೆಮಿಡಿಗಳನ್ನ ನೀವು ಮಾಡ್ಕೊಳ್ಬೇಕು. ನನ್ನ ಹೆಂಡತಿ ಕಣ್ಣಲ್ಲಿ ನಾನು ನೀರು ಹಾಕ್ಸಲ್ಲ ಮೇಡಮ್, ನಮ್ಮ ಮನೆ ಅಪ್ಪ ಅಮ್ಮನ ಕಣ್ಣಲ್ಲೂ ಕೂಡ ನಾನು ನೀರು ಹಾಕ್ಸಲ್ಲ ಅಂದರೂ ಕೂಡ ನನಗೆ ಮನೆಯಲ್ಲಿ ಈ ರೀತಿ ಹಣದ ಸಮಸ್ಯೆ ತುಂಬಾ ಕಾಡ್ತಾ ಇದೆ ಅಂತಂದರೆ ಒಂದು ನಕಾರಾತ್ಮಕ ಶಕ್ತಿ ಅನ್ನೋದು ನಿಮ್ಮ ಮನೆಯಲ್ಲಿ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು, ಓಕೆನಾ? ಅದನ್ನು ಓಡಿಸಬೇಕು ಮನೆಯಿಂದ. ಒಂದು ಸಕಾರಾತ್ಮಕ ಶಕ್ತಿ ಅನ್ನೋದು ಮನೆಯೊಳಗಡೆ ಎಂಟ್ರಿ ಕೊಟ್ಟರೆ ನಿಮ್ಮ ಪ್ರಾಬ್ಲಮ್ ಎಲ್ಲ ಕೂಡ ಸಾಲ್ವ್ ಆಗುತ್ತೆ ಗೈಸ್, ಓಕೆನಾ? ಆದರೆ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಒಂದು ನಂಬಿಕೆನ ಇಡಿ, ಆಯಿತಾ? ಯಾವುದೇ ಒಂದು ರೆಮಿಡಿಗಳನ್ನ ಮಾಡ್ಕೊಳ್ಬೇಕಾದ್ರೆ ಒಂದು ನಂಬಿಕೆ ಇಟ್ಟು ನೀವು ರೆಮಿಡಿಗಳನ್ನ ಮಾಡ್ಕೊಳ್ಬೇಕು. ಇವರು ಹೇಳಿದ ತಕ್ಷಣ ಆಗ್ಬಿಡುತ್ತಾ, ಈ ರೀತಿ ಒಂದು ಮನಸ್ಥಿತಿ ಮನೋಭಾವನೆನ ಇಟ್ಕೊಂಡು ಮಾಡಿದ್ರೆ ಗೈಸ್ ನಿಜವಾಗ್ಲೂ ಅದು ಖಂಡಿತವಾಗ್ಲೂ ಆಗೋದಿಲ್ಲ, ಆಯಿತಾ? ಒಂದು ನಂಬಿಕೆ ಇಟ್ಟು ಮಾಡಿಕೊಳ್ಳಿ, ಮತ್ತು ಮಹಾಲಕ್ಷ್ಮಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ, ಸರಿನಾ? ಓಕೆ, ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ಗೈಸ್ ಏನಂದರೆ ಈ ಒಂದು ರೆಮಿಡಿ ಮಾಡ್ಕೊಳ್ಳಿಕ್ಕೆ ಈ ಒಂದು ತಂತ್ರ ಗೈಸ್ ನಿಜವಾಗ್ಲೂ ಅದ್ಭುತವಾಗಿ ಕೆಲಸನ ಮಾಡುತ್ತೆ. 100% ರಿಸಲ್ಟನ್ನು ಇದು ಕೊಟ್ಟೇ ಕೊಡುತ್ತೆ. ಸಿಂಪಲ್ ಅಷ್ಟೇ ಗೈಸ್ ಇದು, ಆಯಿತಾ? ಇಲ್ಲಿ ನಾನು ಸಕ್ಕರೆನ ತೊಗೊಂಡಿದ್ದೀನಿ, ಸರಿನಾ? ಹಾಗೆಯೇ ಪರಮ ಪವಿತ್ರವಾದ ಉಪ್ಪನ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ, ಆಯಿತಾ? ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು, ಹಾಗೆಯೇ ತುಂಬಾ ಅಂತಂದರೆ ನಮ್ಮ ಆಹಾರದ ರುಚಿನ ಹೆಚ್ಚಿಸೋದಲ್ದೇ ಗೈಸ್ ಇದು ಕೆಲವೊಂದು ನೆಗೆಟಿವಿಟಿನ ಮನೆಯಿಂದ ಹೊರಗಡೆ ಹಾಕಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ, ಆಯಿತಾ? ಹಾಗೆಯೇ ಒಂದು ದೃಷ್ಟಿ ದೋಷನ ಕಳೀಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಆದಷ್ಟು ಮನೆ ಒರೆಸ್ಬೇಕಾದ್ರೆ ಸ್ವಲ್ಪ ಕಲ್ಲುಪ್ಪನ್ನ ಹಾಗೆಯೇ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಮನೆನ ಒರೆಸ್ಕೊಳ್ಳಿ, ತುಂಬಾ ಒಳ್ಳೆಯದು, ಆಯಿತಾ? ಒಂದು ಸೈಂಟಿಫಿಕ್ಕಾಗಿ ಹೇಳೋದಾದರೆ ಗಾಯ್ಸ್, ಮನೆಯಲ್ಲಿ ಕ್ರಿಮಿಕೀಟಗಳು ಏನೂ ಇರಬಾರ್ದು ಅನ್ನೋದಕ್ಕೋಸ್ಕರನೂ ಕೂಡ ಈ ಒಂದು ಅಂದರೆ ಕಲ್ಲುಪ್ಪು ಹಾಗೆಯೇ ಅರಿಶಿನ ಕೂಡ ಯೂಸ್ ಮಾಡ್ತಾರೆ. ಹಾಗೆಯೇ ಒಂದು ನೆಗೆಟಿವಿಟಿ ಅನ್ನೋದನ್ನು ಮನೆಯಿಂದ ಹೊರಗಡೆ ಹಾಕಬೇಕು ಅನ್ನೋದಕ್ಕೋಸ್ಕರ ಕೂಡ ಈ ರೀತಿ ಕಲ್ಲುಪ್ಪು ಮತ್ತು ಸ್ವಲ್ಪ ಕಲ್ಲುಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮನೆನ ಒರೆಸ್ಕೊಳ್ಳಿ, ಓಕೆನಾ? ಈ ಒಂದು ರೆಮಿಡಿ ಮಾಡಲಿಕ್ಕೆ ಗೈಸ್ ನಿಮಗೆ ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ, ಹಾಗೆಯೇ ನಾನಿಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಈ ಒಂದು ರೆಮಿಡಿನ ಮಾಡಲಿಕ್ಕೆ ಗೈಸ್ ಒಂದು ಗಾಜಿನ ಬೌಲ್ನ ತೊಗೊಳ್ತಾ ಇದ್ದೀನಿ, ಸರಿನಾ? ಒಂದು ಗಾಜಿನ ಬೌಲ್ನ ತೊಗೋಬೇಕಾ ಮೇಡಮ್, ಬೇರೆ ಮಡಕೆದು ಪ್ಲೇಟ್ ಸಿಗುತ್ತಲ್ಲ ಆ ಥರ ಎಲ್ಲ ತೊಗೋಬೋದಾ ಅಂತ ಕೇಳ್ಬೋದು ನೀವು. ಬೇಡ, ಈ ರೀತಿ ಒಂದು ಗಾಜಿನ ಬೌಲ್ನೇ ತೊಗೊಳ್ಳಿ. ಕೆಲವೊಂದು ರೆಮಿಡಿಗಳನ್ನ ಮಾಡಲಿಕ್ಕೆ ಗಾಯ್ಸ್ ನಾವು ಇಂಥದ್ದೇ ಯೂಸ್ ಮಾಡಬೇಕು ಅಂತ ಇರುತ್ತೆ, ಯಾಕಂದರೆ ಈ ಗಾಜು ಅನ್ನೋದು ರಾಹುಕಾರಕ, ಆಯಿತಾ? ಒಂದು ನೆಗೆಟಿವಿಟಿನ ಬೇಗನೆ ಎಳ್ಕೊಳ್ಳೋವಂಥ ಶಕ್ತಿ ಈ ಗಾಜಿಗಿದೆ. ಸೊ ಅದಕ್ಕೆ ಇಲ್ಲಿ ಒಂದು ಗಾಜಿನ ಬೌಲ್ನ ತೊಗೊಳ್ತಾ ಇದ್ದೀನಿ. ತೊಗೊಂಡು ಗಾಯ್ಸ್ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂತ ಅಂದರೆ ನೋಡಿ, 3 ಸ್ಪೂನಷ್ಟು ನಾನು ಇದರೊಳಗಡೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದರೊಳಗಡೆ ನಾನು 3 ಸ್ಪೂನಷ್ಟು ಸಕ್ಕರೆನೂ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ 3 ಸ್ಪೂನೇ ತೊಗೊಳ್ಬೇಕು ಗಾಯ್ಸ್. ತೊಗೊಂಡು ನೀವು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಸರಿನಾ? ಉಪ್ಪು ಮತ್ತು ಸಕ್ಕರೆನ ನೀವು ಮಿಕ್ಸ್ ಮಾಡಿಕೊಂಡು ಈ ಒಂದು ರೆಮಿಡಿನ ಗಾಯ್ಸ್ ನೀವು ಶುಕ್ರವಾರ ಇಲ್ಲ ಅಂತಂದರೆ ಮಂಗಳವಾರ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಈ ರೀತಿ ನೀವು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಮನೆಯ
ಅಂದರೆ ಇದನ್ನು ಒಂದು ಜಾಗದಲ್ಲಿ ನಾನು ನಿಮಗೆ ಹೇಳ್ತೀನಿ, ಯಾವ ಜಾಗ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಮನೆಯಲ್ಲಿ ಮೊದಲು ಪೂಜೆನ ಮಾಡ್ಕೊಳ್ಳಿ. ಮಾತೆ ಮಹಾಲಕ್ಷ್ಮಿಗೆ ತುಪ್ಪದ ದೀಪನ ಹಚ್ಚಿ, ಹಾಗೆಯೇ ಮನೆನ ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳಿ. ಸ್ವಚ್ಛತೆ ಎಲ್ಲಿರುತ್ತೋ ಖಂಡಿತವಾಗ್ಲೂ ಮಾತೆ ಮಹಾಲಕ್ಷ್ಮಿ ಅಲ್ಲಿ ನೆಲೆಸಿರ್ತಾಳೆ, ಸರಿನಾ? ಸೊ ಆದಷ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತುಪ್ಪದ ದೀಪ ಹಚ್ಚಿ, ಹಾಗೆಯೇ ಮಾತೆ ಮಹಾಲಕ್ಷ್ಮಿಗೆ ಕೆಂಪು ಹೂವನ್ನು ಮುಡಿಸಿ, ಸರಿನಾ? ಹಾಗೆಯೇ ಒಂದು ಹಸಿರು ಬಣ್ಣದ ಬಟ್ಟೆ ಆಗಿರಬಹುದು, ಹಾಗೆಯೇ ಹಳದಿ ಬಣ್ಣದ ಬಟ್ಟೆ ಆಗಿರ್ಬೋದು, ಕೆಂಪು ಬಣ್ಣದ ಬಟ್ಟೆ ಆಗಿರ್ಬೋದು, ಈ ರೀತಿ ಬಟ್ಟೆನ ಧರಿಸ್ಕೊಂಡು ಪೂಜೆನ ಮಾಡಿದ್ರೆ ತುಂಬಾ ಒಳ್ಳೆಯದು. ಅದು ನಮ್ಮ ಮುತ್ತೈದೆಯರಂತೂ ಸೀರೆ ಹಾಕ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಅಂದರೆ ಮಾತೆ ಮಹಾಲಕ್ಷ್ಮಿ ಅಲಂಕಾರ ಪ್ರಿಯೆ, ಆಯಿತಾ? ಅಲಂಕಾರ ಅನ್ನೋದನ್ನ ತುಂಬಾ ಮಾತೆ ಮಹಾಲಕ್ಷ್ಮಿ ಇಷ್ಟಪಡ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ಯಾವ ರೀತಿ ಹೊರಗಡೆ ಹೋಗ್ಬೇಕಾದ್ರೆ ರೆಡಿ ಆಗ್ತೀರಾ, ಅದೇ ರೀತಿ ರೆಡಿ ಆಗಿಬಿಟ್ಟು ನೀವು ಪೂಜೆನ ಮಾಡಿದ್ರೆ ದೇವಿ ನಿಮಗೆ ಬೇಗನೆ ಒಲಿತಾಳೆ, ಸರಿನಾ? ಸೊ ನೀವೇನು ಮಾಡಬೇಕಂದ್ರೆ ಪೂಜೆ ಎಲ್ಲ ಮಾಡಿಕೊಂಡು ತುಪ್ಪದ ದೀಪ ಎಲ್ಲ ಹಚ್ಚಿಬಿಟ್ಟು ನೀವು ಇದನ್ನು ಈ ರೀತಿ 3 ಸ್ಪೂನು ಸಕ್ಕರೆ ಹಾಗೆಯೇ 3 ಸ್ಪೂನು ಉಪ್ಪನ್ನ ತೊಗೊಂಡು ಗೈಸ್, ನೀವು ಕೈಯಲ್ಲಿ ಈ ಒಂದು ಬೌಲ್ನ ಈ ರೀತಿ 2 ಕೈಲಿ ಹಿಡ್ಕೊಂಡು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಒಂದು ಸಂಕಲ್ಪನ ನೀವು ಮಾಡ್ಕೊಳ್ಬೇಕು, ಆಯಿತಾ? ಅಂದರೆ ನಿಮ್ಗೆ ಏನು ಪ್ರಾಬ್ಲಮ್ ಇದೆ, ಹಣದ ಸಮಸ್ಯೆ ಇದೆಯಾ, ಇಲ್ಲ ಆರೋಗ್ಯದ ಸಮಸ್ಯೆ ಇದೆಯಾ, ಅನಾವಶ್ಯಕವಾಗಿ ಮನೆಯಲ್ಲಿ ದುಡ್ಡು ಪೋಲಾಗ್ತಿದ್ರೆ, ನಿಮ್ಮ ಕಷ್ಟ ಏನಿದೆ, ತುಂಬಾ ಸಾಲ ಮಾಡ್ಕೊಂಡಿದ್ದೀನಿ ಮೇಡಮ್, ನನಗೆ ಸಾಲನ ತೀರ್ಸೋಕ್ಕಾಗ್ತಾಯಿಲ್ಲ ಅನ್ನೋದಾಗಿರಬಹುದು, ಈ ರೀತಿ ನಿಮ್ಮ ಕಷ್ಟ ಏನಿದೆ ಅದನ್ನು ಮತ್ತೆ ಮಹಾಲಕ್ಷ್ಮಿ ಫೋಟೋ ಮುಂದೆ ನೀವು ಕೇಳ್ಕೊಳ್ಬೇಕು, ಸರಿನಾ? ಕೇಳಿಕೊಂಡು ಗೈಸ್ ನೀವೇನು ಮಾಡಬೇಕು ಅಂತಂದರೆ ಆದಷ್ಟು ಭಕ್ತಿಯಿಂದ ಕೇಳ್ಕೊಳ್ಳಿ. ಈ ಒಂದು ರೆಮಿಡಿ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ, ಸರಿನಾ? ಒಂದು ನಂಬಿಕೆನ ಇಟ್ಟು ಮಾಡಿ ಇದನ್ನೆಲ್ಲ ನೀವು ಕೇಳಿಕೊಂಡು ಸಂಕಲ್ಪನ ಮಾಡಿಕೊಂಡು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಇದನ್ನು ಇಡಬೇಕಾಗತ್ತೆ. ತೊಗೊಂಡೋಗ್ಬಿಟ್ಟು ಈ ರೀತಿ ಈಶಾನ್ಯ ಮೂಲೆಯಲ್ಲಿ ನೀವು ಇದನ್ನು ಇಟ್ಟುಬಿಡಿ, ಓಕೆನಾ? ಇಟ್ಟುಬಿಟ್ಟು ಗೈಸ್ ನೀವೇನು ಮಾಡಬೇಕು ಅಂತಂದರೆ ಇದನ್ನು ತಿಂಗಳಿಗೊಮ್ಮೆ ನೀವು ಚೇಂಜ್ ಮಾಡಬೇಕು, ಆಯಿತಾ? ನೀವು ಇವತ್ತು ಸ್ಟಾರ್ಟ್ ಮಾಡಿದ್ರಾ, ಇವತ್ತು ಒಂದು ತಿಂಗಳಿಗೆ ಇದನ್ನು ಚೇಂಜ್ ಮಾಡಬೇಕು. ಹಾಗೆಯೇ ಈಶಾನ್ಯ ಮೂಲೆಯಲ್ಲಿ ನೀವು ಇದನ್ನು ಇಟ್ಟ ಮೇಲೆ ಗೈಸ್ ಯಾವುದೇ ಕಾರಣಕ್ಕೂ ಇದನ್ನು ನೀವು ಮುಟ್ಟಕ್ಕೆ ಹೋಗಬಾರ್ದು, ಸರಿನಾ? ಇಟ್ಟುಬಿಡಿ ಇದನ್ನು, ಸುಮ್ಮನೆ ಮುಟ್ಟಕ್ಕಂತೂ ಹೋಗಬೇಡಿ. ಇನ್ನು ನೆಕ್ಸ್ಟು 1 ತಿಂಗಳ ನಂತರ ಇದನ್ನು ನೀವು ತೊಗೊಂಡೋಗ್ಬಿಟ್ಟು ಮನೆ ಹತ್ರ ಯಾವುದಾದ್ರೂ ಒಂದು ಗಿಡನೋ, ಯಾರೋ ಓಡಾಡಬಾರ್ದು ಆ ರೀತಿ ಒಂದು ಗಿಡದ ಹತ್ರ ನೀವು ಇಲ್ಲ ಮರದ ಹತ್ರನೋ ಇದನ್ನು ಹಾಕ್ಬಿಡಿ, ಆಯಿತಾ? ಸಿಂಕಲ್ಲೂ ಕೂಡ ಹಾಕ್ಬೋದು ನೀವು, ಆದರೆ ಮನೆ ಒಳಗಡೆ ಒಂದು ನೆಗೆಟಿವಿಟಿ ಎಲ್ಲ ಫುಲ್ಲು ಇದಾಗಿರುತ್ತಲ್ವಾ, ಸೊ ಮನೆ ಒಳಗಡೆ ಹಾಕೋದು ಬೇಡ. ನೀವು ಒಂದು ನೆಗೆಟಿವಿಟಿನ ಹೇಳ್ಕೊಂಡಿರುತ್ತೆ ಇದು. ಸೊ ಏನು ಮಾಡಬೇಕು ಅಂದರೆ ಮನೆ ಒಳಗಡೆ ಸಿಂಕಲ್ಲೇನೋ ಹಾಕಕ್ಕೆ ಹೋಗಬೇಡಿ, ಹೊರಗಡೆ ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕಿಬಿಟ್ಟು ಬಂದುಬಿಟ್ಟು ಈ ಬೌಲ್ನ ಮತ್ತೆ ಕ್ಲೀನಾಗಿ ವಾಶ್ ಮಾಡಿಕೊಂಡು ಮತ್ತೆ ಈ ಬೌಲ್ ಒಳಗಡೆ ರೀಯೂಸ್ ಮಾಡ್ಕೊಳ್ಳಿ. ಮತ್ತು 3 ಸ್ಪೂನು ಸಕ್ಕರೆ ಹಾಗೆಯೇ 3 ಸ್ಪೂನು ಉಪ್ಪನ್ನ ಹಾಕಿಬಿಟ್ಟು ಮತ್ತೆ ಈಶಾನ್ಯ ಮೂಲೆಯಲ್ಲೇ ನೀವು ಇದನ್ನು ಇಡಬೇಕಾಗತ್ತೆ, ಸರಿನಾ? ಈ ಒಂದು ರೆಮಿಡಿ ಗಾಯ್ಸ್ ನಿಜವಾಗ್ಲೂ ನೀವು ಮಾಡ್ಕೊಳ್ಳಿ. ತುಂಬಾ ದುಡ್ಡು ಖರ್ಚು ಮಾಡುವಂಥ ರೆಮಿಡಿನೂ ಅಲ್ಲ ಇದು, ನಿಜವಾಗ್ಲೂ 100% ಇದು ವರ್ಕೌಟ್ ಹಾಗೆ ಆಗುತ್ತೆ, ಸರಿನಾ? ಬೇಕಾದ್ರೆ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳಿದ್ದು ನನಗೆ ವರ್ಕೌಟ್ ಆಯಿತು, ನಿಜವಾಗ್ಲೂ ನನಗೆ ಈ ರೀತಿ ನನಗೆ ಹಣದ ಸಮಸ್ಯೆ ಅನ್ನೋದು ಮನೆಯಲ್ಲಿ ಕ್ಲಿಯರ್ ಆಯಿತು ಅಂತ ನೀವೇ ನನಗೆ ಕಮೆಂಟ್ ಮಾಡ್ತೀರಾ. ನಿಜವಾಗ್ಲೂ ಗಾಯ್ಸ್ 100% ರಿಸಲ್ಟ್ನ ಕೊಡುತ್ತೆ. ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಪದೇ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ಒಂದು ನಂಬಿಕೆ ಇಟ್ಟು ನೀವು ಮಾಡಬೇಕಾಗತ್ತೆ, ಸರಿನಾ? ಓಕೆ ಗಾಯ್ಸ್, ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಆದಷ್ಟು ಲೈಕ್ ಮಾಡಿ, ಯೂಸ್ಫುಲ್ ಆಯಿತು ಅಂತಂದರೆ ಲೈಕ್ ಮಾಡಿ, ಹಾಗೆಯೇ ಇನ್ನೊಬ್ರು ಕಷ್ಟಕ್ಕೆ ಹೆಲ್ಪ್ ಮಾಡಿ, ಸರಿನಾ? ಏನು ಕಾಸು ಕೊಡಬೇಕಾ ನಾವು ಲೈಕ್ ಮಾಡಲಿಕ್ಕೆ? ಇಲ್ಲ ಅಲ್ವಾ? ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೂ ಕಾಸು ಕೊಡಬೇಕಾ? ಇಲ್ಲ ಅಲ್ವಾ? ಸೊ ಅದಕ್ಕೆ ಹೇಳ್ತಾ ಇರೋದು, ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗಿ ನಿಮ್ಮ ಕಷ್ಟಕ್ಕೂ ಕೂಡ ಭಗವಂತ ಹೆಲ್ಪ್ ಮಾಡೇ ಮಾಡ್ತಾರೆ, ಸರಿನಾ? ಓಕೆ ಗೈಸ್, ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಕಮೆಂಟ್ ಮಾಡಿ, ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಅದರಲ್ಲಿ ನಾನು ನಿಜವಾಗ್ಲೂ ರಿಪ್ಲೈ ಮಾಡ್ತೀನಿ. ಎಲ್ಲ ಕಮೆಂಟ್ಗೂ ಕೂಡ ನಾನು ಆನ್ಸರ್ ಮಾಡ್ತಿದ್ದೀನಿ, ಯಾವುದು ಕೂಡ ನಾನು ಪೆಂಡಿಂಗ್ ಇಟ್ಟಿಲ್ಲ. ನೀವು ಕೂಡ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ, ನೆಕ್ಸ್ಟು ಒಂದು ಹೊಸ ಯೂಸ್ಫುಲ್ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ, ಸಿ ಯು, ಟೇಕ್ ಕೇರ್.